ರಾಜ್ಯ ರೈತ ಸಂಘದ ಕಚೇರಿನಲ್ಲಿ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆದಿದೆ. ಅದು ರೈತ ಸಂಘದ ಹಿರಿಯ ಧುರೀಣರಾದ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಹಸಿರು ಸೇನೆಯ ಅಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಜರುಗಿದೆ. ಈ ಐತಿಹಾಸಿಕ ಕಾರ್ಯಕ್ರಮ ವಿಚಾರ ಏನಂದ್ರೆ, ನಮ್ಮ ಅಮೃತ್ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಒಬ್ಬ ಅತ್ಯಂತ ಸಭ್ಯ ಹಾಗೂ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ, ಒಬ್ಬ ಮೇಧಾವಿ. ಅಮೃತ್ ಯಾವಾಗೂ ಕೂಡ ಯಾವುದೇ ಅಂಬೇಡ್ಕರ್ ಜಯಂತಿ ಆಗಲಿ, ಬಸವ ಜಯಂತಿ ಆಗಲಿ, ರೈತ ಸಂಘದ ಹೋರಾಟಗಳಾಗಲಿ, ದಲಿತ ಸಂಘದ ಹೋರಾಟಗಳು ನಡೆಯುವಂಥ ಸ್ಥಳದಲ್ಲಿ ಪುಸ್ತಕಗಳನ್ನು ಮಾರಾಟ ಅಂತ ಕೆಲಸ ಮಾಡ್ತಾರೆ. ಆ ಪುಸ್ತಕಗಳು ಯಾವುವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಿಗಳು, ಬಸವಣ್ಣನ ಕೃತಿಗಳು, ಬುದ್ಧನ ಕೃತಿಗಳು, ವೈಚಾರಿಕ ಕೃತಿಗಳನ್ನು ಮಾರಾಟ ಮಾಡುತ್ತಾರೆ. ಮತ್ತೆ ಅವರು ಮಾತಾಡಲ್ಲ. ನಾನು ಎಷ್ಟೋ ಸಾರಿ ಅಮೃತ್ಗೆ ಪ್ರಶ್ನೆ ಮಾಡಿದ್ದೀನಿ, ಯಾವಾಗ ನೀನು ಮಾತಾಡ್ತೀಯಪ್ಪ, ಯಾಕೆ ಈ ಥರ ಮಾತು ಬಿಟ್ಟಿದ್ದಿ ಅಂತ. ಇವತ್ತು ಅವ್ರ ಮಾತಿನ ಗುಟ್ಟು ಕೇಳಿ ತುಂಬ ನನಗೆ ಮೈ ಜುಮ್ಮಂತು. ಏನು ಅವರು ಮಾತು ಯಾಕೆ ಬಿಟ್ಟಿದ್ದಾರೆ? ಚಪ್ಪಲಿ ಹಾಕಲ್ಲ, ಆಮೇಲೆ ಉಪವಾಸ, ಇಡೀ ದಿನ ಉಪವಾಸ, ಸಂಜೆಗೇನೋ ಒಂಚೂರು ತಿನ್ಬೋದೇನೋ ಗೊತ್ತಿಲ್ಲ ಸಂಜೆಗೆ. ಇದು ಯಾಕೆ ಅವರು ವ್ರತ ಮಾಡ್ತಾ ಇದ್ದಾರೆ ಅಂದರೆ, ಅವರು ಹರಿಯಾಣದ ಬಜಾರ್ನಲ್ಲಿ 5 ಜನ ದಲಿತ ಯುವಕರನ್ನ ಕೊಂದಾಕಿದ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಆಯಿತು. ಏನು ಕೊಂದಾಕಿದ ದಲಿತ ಯುವಕರನ್ನ ಅಂದ್ರೆ, ಗೋಹತ್ಯೆಯನ್ನ ಮಾಡಿದ್ರು ಅಂತ ಹೇಳಿ. ಅದು ಗೋವು ಸತ್ತ ಗೋವಿನ ಚರ್ಮವನ್ನ ಸುಲಿದನ್ನ ಬದುಕಿದ ಹಸುವನ್ನ ಕೊಂದ್ರು ಅಂತ ಅಪಾದನೆಯನ್ನು ಅವ್ರಿಗೆ ಹಾಕಿ, ಅಲ್ಲಿರ್ತಕ್ಕಂಥ ಕೋಮುವಾದಿಗಳು, RSS ನ ಒಂದು ವಿಚಿತ್ರಕಾರಿ ಶಕ್ತಿಗಳು ಸುಳ್ಳು ಅಪಾದನೆಗಳನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಏನು ಹೊಡಿತಾರೆ ಅಂತಂದ್ರೆ, ಇಡೀ ಹಿಂಸೆಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಯಿತು. ಅವತ್ತಿನಿಂದ ಅವ್ರನ್ನ ಬೆಂಕಿಕ್ಕೆ ಸಾಯಿಸುವಂತ ಕೆಲಸ ಎಲ್ಲ ಮಾಡ್ಬಿಡ್ತಾರೆ. ಅವತ್ತಿಂದ ಅವರು ಚಪ್ಪಲಿ ಹಾಕೋದನ್ನ ಬಿಟ್ಬಿಡ್ತಾರೆ. ಜೊತೆಗೆ ಎರಡನೇದು, ಒಂದು ಗ್ರಾಮದಲ್ಲಿ ಪಂಚಾಯಿತಿನಲ್ಲಿ ಕುಡಿಯೋ ನೀರನ್ನ ಅಧಿಕಾರಿಗಳಿಗೆಲ್ಲ ಬಾಟಲಿ ನೀರನ್ನ ಕೊಟ್ಟು, ಮತ್ತೆ ಅಲ್ಲಿರ್ತಕ್ಕಂಥ ಸದಸ್ಯಗಳಿಗೆ ಮಡಿಕೆ ನೀರನ್ನ ಕೊಟ್ಟು, ಒಬ್ಬ ದಲಿತ ಮಹಿಳೆಗೆ ಪ್ರತ್ಯೇಕ ಮಡಿಕೆಯನ್ನಿಟ್ಟು ನೀರನ್ನ ಕೊಡ್ತಾರೆ. ಈ ಒಂದು ತೀವ್ರತರವಾದಂತ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನ ಕಣ್ಣಾರೆ ನೋಡಿ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿದೆ. ಪತ್ರಿಕೆಗೆಲ್ಲ ದೊಡ್ಡ ಸುದ್ದಿಯಾಗಿದೆ ಇದು. ಅದಕ್ಕೆ ಅವತ್ತಿಂದ ಅವರು ಏನು ಕುಡಿಯೋ ನೀರು ಮಾರಾಟ ಮಾಡ್ತಾ ಇದ್ದಾರೆ, ಮತ್ತೆ ನೀರಿನಲ್ಲಿ ವ್ಯತ್ಯಾಸವನ್ನ ಮಾಡ್ತಾ ಇದ್ದಾರೆ, ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಉಪವಾಸವನ್ನ ಮಾಡ್ತಾರೆ. ಇವತ್ತು ಅವ್ರ ಉಪವಾಸವನ್ನ ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅವ್ರಿಗೆ ನೀರನ್ನು ಕೊಟ್ಟು ಉಪವಾಸ ಬಿಡ್ತೀರಾ? ಇವತ್ತಿಂದ ಉಪವಾಸನ ಬಿಡ್ತಾ ಇದ್ದಾರೆ. ಮತ್ತೆ ಮಾತಾಡಬೇಕು, ಮತ್ತೆ ಅವ್ರ ಚಪ್ಪಲಿಯನ್ನ ಹಾಕ್ಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಅದು ಎಂದು ಆ ದಿನ ಬರ್ತದೆ ಅನ್ನೋದನ್ನು ಕೂಡ ನಾವು ಕಾಯ್ಬೇಕಾಗಿದೆ. ರಾಜ್ಯ ರೈತ ಸಂಘ ಇಂಥ ಒಂದು ಅತ್ಯಂತ ಒಂದು ಮಾನವೀಯ ಕೆಲಸವನ್ನ ಮಾಡೋದ್ರಲ್ಲಿ ಚಂದ್ರಶೇಖರ್ ಅವರು ಅತ್ಯಂತ ನಿಪುಣರು. ಮೊನ್ನೆ ಕೂಡ ಅವರು ಒಂದು ಈ ಕೋಮುವಾದಿಗಳು ಗೋಹತ್ಯೆ ವಿಚಾರದ ಬಗ್ಗೆ ಒಳ್ಳೆ ವಿಚಾರವನ್ನ ಹಂಚ್ಕೊಂಡಿದ್ರು ಮಾಧ್ಯಮದಲ್ಲಿ. ಗೋಹತ್ಯೆ ಎಲ್ಲಿಂದ ಪ್ರಾರಂಭ ಆಯಿತು, ರಾಮಾಯಣ ಮಹಾಭಾರತದಿಂದ, ಆ ಸಂದರ್ಭದಿಂದ ಯಾರ್ಯಾರು ಅದನ್ನ ತಿಂತ ಇದ್ರು ಅದನ್ನ ಬಹಳ ಚೆನ್ನಾಗಿ ನಿಪುಣವಾಗಿ ಅತ್ಯಂತ ಚೆನ್ನಾಗಿ ಸರಳವಾಗಿ ಬಿಡಿಸಿ ಹೇಳಿದ್ದಾರೆ. ರಾಮಾಯಣದಲ್ಲಿ ರಾಮ ಸೀತೆ ಅದನ್ನ ಗೋ ಮಾಂಸವನ್ನ ತಿಂತಾ ಇದ್ರು. ನೀವು ರಾಮಾಯಣ ಮಹಾಭಾರತದಲ್ಲಿ ಇದೆ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಅನ್ನೋದನ್ನ ಅವ್ರು ಅತ್ಯಂತ ಇಷ್ಟೊಂದು ವೈಚಾರಿಕ ಒಂದು ಜ್ಞಾನ ನಮ್ಮ ರೈತ ಧುರೀಣರಿಗಿದೆ ಅನ್ನತ್ತೆ. ನನಗೆ ತುಂಬಾ ಖುಷಿ ಆಯ್ತು ಅದು ನೋಡಿ. ಒಳ್ಳೆ ತುಂಬಾ ಚೆನ್ನಾಗಿ ತುಂಬಾ ಬಿಡಿಯಾಗಿ ಹೇಳಿದ್ದಾರೆ ಅಂತ. ಆದ್ರೆ ಈಗ ಅಮೃತ್ ಅವ್ರ ವಿಷಯನೂ ಕೂಡ ಅವರು ಕೈಗೆ ಎತ್ಕೊಂಡಿದ್ದಾರೆ. ಅವ್ರು ಚಪ್ಪಲಿ ಹಾಕ್ಬೇಕು, ಮತ್ತೆ ಅವ್ರು ಮಾತಾಡಬೇಕು. ನಾನು ಯಾಕದ್ ಮಾತಾಡಬೇಕು ಅಂತ ಹೇಳ್ತೀನಿ. ಬಾಬಾ ಸಾಹೇಬ್ರು ಒಂದು ವಿಚಾರ ಹೇಳ್ತಾರೆ,
ಗಾಂಧಿವಾದ ಇದೆಯಲ್ಲ, ವೆರಿ ಡೇಂಜರಸ್, ಅಪಾಯ. ಅವರು ಗಾಂಧೀಜಿಯವರು ಉಪವಾಸ ಮಾಡ್ತಾರೆ. ಅವ್ರ 21ನೇ ಉಪವಾಸ ದಲಿತರ ವಿರುದ್ಧ. ಅಂದ್ರೆ ಪ್ರತ್ಯೇಕ ಚುನಾಯಿಕೆಗಳನ್ನ ಬ್ರಿಟಿಷರು ಕೊಟ್ಟದ್ರಿಂದ, ವಿಶೇಷ ಚುನಾಯಿಕೆಗಳನ್ನು ಕೊಟ್ಟಿದ್ರಿಂದ ಹಿಂದೂ ಧರ್ಮ ಒಡೆದೋಗ್ತದೆ ಅಂತ ಹೇಳಿ ಗಾಂಧೀಜಿಯವರು ಅವರು ಉಪವಾಸನ ಯರವಾಡ ಜೈಲಲ್ಲಿ ಉಪವಾಸ ಕೂತ್ಕೊಳ್ತಾರೆ. ಅಂದ್ರೆ ದಲಿತರ ಹಕ್ಕುಗಳನ್ನು ವಿರೋಧ ಮಾಡಿ. ಇವತ್ತು ಕೂಡ ದಲಿತರು ಏನಾದ್ರೂ ಕೂಡ ಈ ಸ್ಥಿತಿಲಿ ಇದ್ದಾರೆ ಅಂದ್ರೆ ಗಾಂಧೀಜಿಯವರ ಕೊಡುಗೆ. ಅವ್ರು ಯರವಾಡ ಜೈಲಿನಲ್ಲಿ ಉಪವಾಸವನ್ನು ಕೂತ್ಕೊಂಡು ದಲಿತರಿಗೆ ಕೊಡ್ತಕ್ಕಂಥ 2 ಓಟಿನ ಹಕ್ಕೇನಿದೆ, ಪ್ರತ್ಯೇಕ ಚುನಾಯಿಕೆಗಳೇನಿದೆ ದಲಿತರು ಕೊಡೋದನ್ನ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ. ಅದೇ ಪೂನಾ ಒಪ್ಪಂದ ಆಗ್ತದ ಸಂದರ್ಭದಲ್ಲಿ. ಪೂನಾ ಒಪ್ಪಂದನೂ ಕೂಡ ಬಾಬಾ ಸಾಹೇಬ್ರಿಗೆ ಕೊಟ್ಟಂತ ಮಾತುಗಳೇನು ಈಡೇರಲ್ಲ ಅದರಲ್ಲಿ. ಆದ್ದರಿಂದ ಬಾಬಾ ಸಾಹೇಬರು ಅತ್ಯಂತ ನೋವಿನಿಂದ ಹೇಳ್ತಾರೆ, ಲಂಡನ್ನಿಂದ ನಾನು ಒಂದು ರಸಭರಿತವಾದ ಹಣ್ಣನ್ನ ತಂದೆ, ನನ್ನ ಜನರಿಗೆ ಇದನ್ನ ಕೊಟ್ಟು, ಆ ರಸವನ್ನ ಕೊಟ್ಟು ಅವ್ರು ಖುಷಿ ಪಡಿಸ್ಬೇಕು ಅಂತೇಳಿ ಹಣ್ಣನ್ನ ತಂದೆ. ಆದ್ರೆ ಗಾಂಧೀಜಿಯವರು ಹಣ್ಣನ್ನ ನನ್ನ ಕೈಯಿಂದ ಕಸ್ಕೊಂಡು ಹಣ್ಣನ್ನ ಹಿಂಡಿ ಆ ರಸವನ್ನ ಅವ್ರ ಜನಕ್ಕೆ ಕೊಟ್ಟು ಆ ಸಿಪ್ಪೆಯನ್ನ ನಮ್ಮ ಜನರ ಮೇಲೆ ಒಗೆದ್ರು. ಆ ಸಿಪ್ಪೆಯನ್ನ ಒಗೆದವರ ಮಕ ಹೇಗಿದೆಯೋ ಹಾಗೆ ಇವತ್ತು ನನ್ನ ಪರಿಸ್ಥಿತಿ ಆಗಿದೆ ಅಂತ ಮಾಧ್ಯಮದವರಿಗೆ ಉತ್ತರವನ್ನು ಬಾಬಾ ಸಾಹೇಬ್ ಅತ್ಯಂತ ನೋವಿನಿಂದ ಹೇಳ್ತಾರೆ. ಅಂದ್ರೆ ಪ್ರತ್ಯೇಕ ಚುನಾಯಿಕೆಗಳನ್ನು ಅವತ್ತೇನಾದ್ರೂ ಗಾಂಧೀಜಿ ಅವರು ವಿರೋಧ ಮಾಡಿ ಉಪವಾಸ ಕೂರ್ದ ಹೋಗಿದ್ರೆ, ನಮ್ಮ ಹಕ್ಕುಗಳನ್ನ ಕಳೆದ ಹೋಗಿದ್ರೆ, ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಿಗಳು, ದೇಶದಲ್ಲಿ ಪ್ರಧಾನಿ ಮತ್ತೆ IAS IPS ಉದ್ಯೋಗಗಳು ಮತ್ತೆ ಭೂಮಿ ಹಕ್ಕುಗಳು ಉದ್ಯೋಗಗಳು ಎಲ್ಲ ಶೂದ್ರರಿಗೂ ಸಿಕ್ಕಿರೋದು. ಪರಿಷ್ಠ ಜಾತಿಯವ್ರಿಗೆ ಅಷ್ಟೇ ಅಲ್ಲ, 3500 ವರ್ಷಗಳಿಂದ ಪರಿಷ್ಠ ಜಾತಿಯವರು ಅಷ್ಟೇ ಅಲ್ಲ, ಎಲ್ಲ ಶೂದ್ರರು ಯಾರಿದ್ದಾರೆ, ಗೌಡ, ಕುರುಬ, ಲಮಾಣಿ, 101 ಜಾತಿಗಳು. ಅಂದ್ರೆ ಮಂಡಲ್ ವರ್ಗದಲ್ಲಿ 3734 ಮಂಡಲ್ ಆಯೋಗದ ಪ್ರಕಾರ ಜಾತಿಗಳು ಹಿಂದುಳಿದವೇನೇನಿದಾವೆ. ಏನು 80% ಮೀಸಲಾತಿ ಅಥವಾ ರಾಜಕೀಯ ಮೀಸಲಾತಿ. ನಾವು ಅನೇಕ ವೈರುಧ್ಯಗಳ ಮಧ್ಯೆ ಹಾಗೆ ಉಳಿಸ್ಕೊಂಡು ಅನೇಕ ವೈರುಧ್ಯಗಳನ್ನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ. ಈ ಸಂವಿಧಾನದಲ್ಲಿ ರಾಜಕೀಯ ಸಮಾನತೆ ಇದೆ, ಆದರೆ ಆರ್ಥಿಕ ಸಾಮಾಜಿಕ ಅಸಮಾನತೆ ಹಾಗೆ ಉಳಿದಿದೆ. ಇದರಲ್ಲಿ 1 ವೋಟ್ 1 ಮ್ಯಾನ್ 1 ವೋಟ್ ಮತ್ತೆ 1 ಘನತೆ ಗೌರವ ಇಷ್ಟು ಮಾತ್ರ ಸಿಕ್ಕಿದೆ. ಆದರೆ ಆರ್ಥಿಕ ಸಾಮಾಜಿಕ ಅಸಮಾನತೆ ಹಾಗೆ ಇದೆ. ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ಬಹುದಿನ ಹಿಂಗೆ ಇಟ್ಕೊಂಡು ಹೋದ್ರು ಹೋಗ್ಲಾಡಿಸ್ತಾರೆ, ಇಡೀ ಪ್ರಜಾಪ್ರಭುತ್ವನ್ನೇ ಮುಂದಿನ ದಿನದ ಧ್ವಂಸ ಮಾಡ್ತಾರೆ ಅನ್ನೋ ಮಾತನ್ನ ಬಾಬಾ ಸಾಹೇಬರು ಆ ಸಂದರ್ಭದಲ್ಲಿ, ಸಂವಿಧಾನ ಅಂಗೀಕಾರದ ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಯಾಕೆ ಈ ವಿಚಾರವನ್ನು ನಾನು ಹೇಳ್ತೀನಿ ಅಂದ್ರೆ, ಅವಾಗೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರು. ಉಪವಾಸ, ಗಾಂಧಿ ಉಪವಾಸ 21ನೇ ಉಪವಾಸ ದಲಿತರ ಹಕ್ಕುಗಳ ವಿರುದ್ಧ ಮಾಡದಂತ ಉಪವಾಸ. ಅದಕ್ಕೆ ಗಾಂಧೀಜಿಯವರು ಎಂದೂ ಕೂಡ ನಮ್ಮ ಈ ಹಿಂದುಳಿದವರ ದಲಿತರ ಪರವಾಗಿ ಹೋರಾಟವನ್ನ ಮಾಡಲಿಲ್ಲ, ಉಪವಾಸವನ್ನ ಮಾಡಲಿಲ್ಲ. ಅವರು ಉಪವಾಸ ಎಲ್ಲ ಮಾಡಿದ್ದು ಕೂಡ ನಮ್ಮ ವಿರುದ್ಧವಾಗಿ ಬಂದಂಥದ್ದು. ಆದ್ದರಿಂದ ನೀವು ಉಪವಾಸವನ್ನ ಕುಳಿತುಕೊಳ್ಳೋದಕ್ಕಿಂತ ಹೋರಾಟವನ್ನ ಮಾಡಬೇಕಾಗ್ತದೆ, ಶಿಕ್ಷಣ ಸಂಘಟನೆ ಹೋರಾಟವನ್ನ ಮಾಡಬೇಕಾಗ್ತದೆ. ಉಪವಾಸವನ್ನ ನೀವು ಕೂತ್ಕೊಂಡೆ, ನಾವು ಅನುಭವಿಸಿದ್ವಿ ಉಪವಾಸ ಕೂತ್ಕೊಂಡು. ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಆಗಿರುವಂತವ್ರು, ಅಲ್ಲಿರ್ತಕ್ಕಂಥ ರಾಜಕೀಯ ದಳ್ಳಾಳಿಗಳು ಉಪವಾಸ ನೀವು ಕೂತ್ಕೊಂಡ್ರೆ ಅವ್ರು ಹೋಗ್ಲಿ ಅಂತ ಬಿಟ್ಬಿಡ್ತಾರೆ, ಒಳ್ಳೆ ಸಂದರ್ಭ ಸಿಕ್ತಾ ಅಂತೇಳಿ. ಆ ಕಾರಣದಿಂದ ಗಾಂಧಿ ಮಾರ್ಗ ಬೇಡ, ನೀವು ಜಾಗೃತಿ ಹೋರಾಟಗಳನ್ನು ಮಾಡಿ, ಈ ಸಮಾಜವನ್ನ ಜಾಗೃತಿ ಮಾಡಿ ಅಂತ ಬಾಬಾ ಸಾಹೇಬರು ಈ ಉಪವಾಸ ಏನು ಇದೆಯಲ್ಲ, ಉಪವಾಸ ಮಾಡುವಂಥದ್ದು, ರಕ್ತ ಕೊಡುವಂಥದ್ದು, ರಕ್ತದಾನ ಮಾಡುವಂಥದ್ದು, ಹಣ್ಣುಗಳು ಹೋಗಿ ಆಸ್ಪತ್ರೆ ಕೊಡುವಂಥದ್ದು, ಇವೆಲ್ಲಾನು ಕೂಡ ಓಟ್ ಗಿಮಿಕ್ ಆಗುತ್ತವೆ. ಈ ಗಾಂಧಿ ಮಾರ್ಗ ಬೇಡ, ಅಂಬೇಡ್ಕರ್ ಮಾರ್ಗ ಬೇಕು. ನಮಗೆ ಯುದ್ಧ ಬೇಡ, ಬುದ್ಧ ಬೇಕು ಅನ್ನೋ ಮಾರ್ಗದಡೆ ನಾವು ನಡಿಬೇಕಾಗಿದೆ.
ಆ ಕಾರಣದಿಂದ ಕೂಡಲೇ ನೀವು ಉಪವಾಸನ ನೀವು ನಿಲ್ಲಿಸಬೇಕು. ನಿಮಗೆ ನೀವು ಶಿಕ್ಷೆಯನ್ನ ಮಾಡ್ಕೋಬಾರದು. ಯಾರು ನಮ್ಮನ್ನ ಮನುವಾದಿಗಳು ಇಷ್ಟು ವರ್ಷಗಳ ಕಾಲ ಹಕ್ಕುಗಳಿಂದ, ಸ್ವಾತಂತ್ರ್ಯದಿಂದ, ಸಮಾನತೆಯಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ, ಅವ್ರಿಗೆ ನಾವು ಅವ್ರನ್ನ ಜಾಗೃತಿ ಮಾಡುವಂಥದ್ದು, ಅವ್ರಿಗೆ ಮನ ಪರಿವರ್ತನೆ ಮಾಡುವಂತ ಹೋರಾಟ, ಸಂಘರ್ಷ ನಡಿಬೇಕಾಗ್ತದೆ. ಅದು ರೈತ ಸಂಘ ಮತ್ತು ದಲಿತ ಚಳವಳಿಗಳಿಂದ ಮಾತ್ರ ಸಾಧ್ಯ. ಆ ಕಾರಣದಿಂದ ಅಂಬೇಡ್ಕರ್ ವಿಚಾರಗಳನ್ನ ತಾತ್ವಿಕವಾಗಿ, ವೈಚಾರಿಕವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡು ಹೋರಾಟಗಳನ್ನ ಮಾಡಬೇಕಾಗ್ತದೆ. ಉಪವಾಸಗಳು ತುಂಬಾ ದೂರ ಕಾಲ್ನಡಿಗೆ ಮಾಡೋದು. ಇನ್ನೊಬ್ರು ಕನ್ನಡ ಚಳವಳಿಯಲ್ಲಿ ಕನ್ನಡ ಕೃಷ್ಣ ಅಂತ ಇದ್ದಾರೆ, ವಾಟಾಳ ಜಿತ್ತಿನಲ್ಲಿ ಕಾಣಿಸ್ಕೊತಾರೆ. ಅವರು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಅವರು ಆ ಯುವಕನಾಗಿದ್ದಾಗ ಅಲ್ಲಿಂದ ಉರುಳು ಸೇವೆ ಮಾಡದ, ಕಾವೇರಿ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ. ಆ ಉರುಳು ಸೇವೆ ಮಾಡದಂತ ಮನುಷ್ಯನ್ ಇಡೀ ಬೋನ್ಸಟ್ಟೆ ಹೊರಟೋಯ್ತು, ನರಮಂಡ್ಲನೇ ಹೋಯ್ತು. ಆ ಮನುಷ್ಯನ್ ನೀವು ನೋಡ್ಬೇಕೆ, ನೀವೆಲ್ಲಾನು ನೋಡಿದ್ದೀರಿ. ಕೃಷ್ಣನ್, ಕನ್ನಡ ಕೃಷ್ಣನ್ ಮದುವೆನೇ ಮಾಡ್ಕೊಂಡ್ಲಿಲ್ಲ ಮನುಷ್ಯ. ಬದುಕೋದೇ ಕಷ್ಟ ಆಗಿದೆ. ಯಾರೂ ಕೂಡ ನನ್ನ ನೆರವಿಗೆ ಬಂದಿಲ್ಲ. ಇಂಥವ್ರು ಚಳವಳಿಗಳಲ್ಲಿ ಅನೇಕ ಜನ ಇದ್ದಾರೆ. ದಲಿತ ಚಳವಳಿ ಇದ್ದಾರೆ, ರೈತ ಚಳವಳಿ ಇದ್ದಾರೆ, ಗ್ಯಾಸ್ಟ್ರಿಕ್ ಆಗಿ, ಅಲ್ಸರ್ ಆಗಿ ಹೋರಾಟ ಮಾಡಿದಂತ ಅನೇಕ ಮಹನೀಯರು ಇದ್ದಾರೆ, ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಬುದ್ಧಿಗಳಿದ್ದಾರೆ. ಆ ಕಾರಣದ ಅವರ ಒಂದು ಅನುಭವಗಳನ್ನ, ಅವರು ನಡೆದು ಬಂತ ಹಾದಿಗಳನ್ನ ಮನನ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧನ ವಿಚಾರಗಳನ್ನ ಅಧ್ಯಯನ ಮಾಡಿ ತಿಳ್ಕೊಳ್ಳೋದ್ರ ಮೂಲಕ ಹೋರಾಟ ಮುಂದೆ ಸಾಗಬೇಕಾಗಿದೆ. ಈಗಾಗಲೇ ನಾವೆಲ್ಲ ಸುಮಾರು 5 ದಶಕಗಳ ಹೋರಾಟಗಳನ್ನ ಕ್ರಮಿಸಿದ್ದೇವೆ. ನಂಜುಂಡಸ್ವಾಮಿ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಅಂಬೇಡ್ಕರ್, ಜಗ್ಜೀವನರಾಮ್, ಪೆರಿಯಾರು, ಫೂಲೆ, ಸಾಹು ಮಹಾರಾಜು, ಬಸವಣ್ಣ, ಈ ನಮ್ಮ ಹಿರಿಯರ ಹೋರಾಟಗಳನ್ನ ಮುನ್ನಡೆಸಬೇಕಾದ್ರೆ ಅವರ ವಿಚಾರಗಳನ್ನು ಅತ್ಯಂತ ಸಾಧ್ಯಂತವಾಗಿ ನಾವು ತಿಳ್ಕೊಂಡು ಹೋರಾಟವನ್ನ ಮಾಡಬೇಕು. ಈಗಾಗಲೇ ಅನೇಕ ಹಿರಿಯರನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಇನ್ನು ಬೆರಳೆಣಿಕೆ ಅಂತ ಸೀನಿಯರ್ ಹಿರಿಯರು ಮಾತ್ರ ಇದ್ದಾರೆ. ಅವ್ರ ಜೊತೆ ಒಳಗಡೆ ನಾವು ಹೋರಾಟವನ್ನ ನಮ್ಮ 2ನೇ 3ನೇ ಸಾಲಿನವರಿಗೆ ಸರಿಯಾದಂತ ಹೋರಾಟವನ್ನ ತಿಳಿಸ್ಕೊಡ್ಬೇಕಾಗಿದೆ. ಇವತ್ತು 2, 3, 4ನೇ ಸಾಲಿನಂತ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲಾನು ಕೂಡ ದಾರಿ ತಪ್ಪೋತಾ ಇದ್ದಾರೆ. ಜಾತಿಗಳಾಗ್ಬಿಟ್ಟಿದೆ, ಕೋಮುಗಳಾಗ್ಬಿಟ್ಟಿದೆ, ವರ್ಣಗಳಾಗ್ಬಿಟ್ಟಿದೆ, ವರ್ಗಗಳಾಗ್ಬಿಟ್ಟಿದೆ. ಆ ಕಾರಣದಿಂದ ನಮ್ಮಲ್ಲೇನೆ ಬಡಿದಾಡುವಂಥದ್ದು, ಜಗಳ ಮಾಡುವಂಥದ್ದು, ಕುಸ್ತಿ ಮಾಡ್ಕೊಳ್ಳೋಂಥದ್ದನ್ನ ನಿಲ್ಲಿಸಿ ನಾವು ಈ ದೇಶದಲ್ಲಿ ಯಾರು ಹಿನ್ನಡೆಗೆ ಕಾರಣ ಆದವರು, ನಾವು ಮುನ್ನೆಲೆಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ರೈತರ ಸಂಕಷ್ಟಗಳು ದೂರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು. ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಅವ್ರ ಬೆಳೆಗೆ ಬೆಲೆ ಇಲ್ಲ, ಅವರ ಹೋರಾಟಗಾರರಿಗೆ ಬೆಲೆ ಇಲ್ಲ. ಇಂಥ ಒಂದು ಸಂಕಷ್ಟ ಸಂದರ್ಭದಲ್ಲಿ ವೈಚಾರಿಕ ಮರೆಗಳನ್ನು ಹೋಗೋದ್ರ ಮೂಲಕ ನಾವು ಹೋರಾಟವನ್ನ ಮುನ್ನಡೆಸಬೇಕಂತೇಳಿ ಒಬ್ಬ ಸ್ನೇಹಿತ, ತುಂಬಾ ಪ್ರತಿಭಾವಂತ, ಅತ್ಯಂತ ಮೇಧಾವಿ, ವೈಚಾರಿಕ ಚಿಂತನೆ ಇರ್ತಕ್ಕಂಥ ನಮ್ಮ ಅಮೃತ್ಗೆ ನೀವು ಮಾತಾಡಬೇಕು. ಮಾತಿನ ಮೂಲಕ ಜಾಗೃತಿಯನ್ನು ಮಾಡಬೇಕು. ನೀವು ಮಾತನ್ನ ಬರಸಿಡಲು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಬೇಕಾದಷ್ಟು ದಿನಗಳನ್ನ ನೀವು ವೇಸ್ಟ್ ಮಾಡಿಬಿಟ್ಟಿದ್ದೀರಿ ಮಾತಾಡ್ದಲೆ. ಬರಿಗಾಲಲ್ಲಿ ನಡ್ಕೊಂಡು ನೀವು ಒಂದು ನಿಮ್ಮ ಒಂದು ಪಾದಗಳು ಏನಿದಾವೆ ಅದರ ನಡೆದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನೀವು ಅದು ಮರ್ತಿದ್ದೀರಿ. ಇದು ಕನ್ನಡ ಕೃಷ್ಣ ನಿಮಗೆ ಮಾದರಿ ಆಗಬೇಕು. ನೀವು ಇಂಥ ಹೋರಾಟಗಳು ಮಾಡೋಂಥವ್ರು ಕೂಡ ನೀವು ಮಾದರಿ ಆಗ್ಬೇಕಂತ ಹೇಳಿ ಇದಕ್ಕೆ ಮುನ್ನುಡಿಯನ್ನು ಬರೆದಂತಹ ನಮ್ಮ ಕೋಡಿಹಳ್ಳಿ ಧುರೀಣರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ನಾನು ಮಾತು ಬರಲ್ಲ ಅವ್ರು ಹೊಗಳಕ್ಕೆ, ಅಷ್ಟು ಮಾತಿನಿಂದ ಅವ್ರು ಹೊಳೋದ್ರ ಮೂಲಕ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬುದ್ಧ. ಅಮೃತ ಮಾತಾಡಬೇಕು. ಈಗ ನನ್ನ ಮಾತಿನಿಂದ ನಾನು ಎಷ್ಟು ಜನನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ನಾನು ಮೌನವಾಗಿದ್ದು ಕನ್ವಿನ್ಸ್ ಮಾಡ್ತೀನಿ ಅಂದ್ರೆ ಅಷ್ಟು ಸಾಧ್ಯ ಆಗಲ್ಲ. ನೀನು ಒಂದು ಪದನ ನಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಅಂತ ನೀನು ನೆನಪು ಕೊಡ್ಬೇಕಾದ್ರೆ ನಿಮ್ ಎದುರುಗಂಟನೆ ಘಟನೆ ಆಗಿದ್ದು ಹೇಳ್ಬೇಕಾದಾಗ 10 ಎಕ್ಸಾಂಪಲ್ ಅವ್ರಿಗೆ ಹೇಳಿದ್ರು. ಆತ ನೀನು 10 ಸೂಚನೆಗಳನ್ನು ಕೊಡಬೇಕಾಗುತ್ತೆ ಒಂದು ಪದ ಅರ್ಥ ಮಾಡಿಸಕ್ಕೆ. ಅದಕ್ಕೆ ನಾವು ಡೆಮಾಕ್ರಸಿಯಲ್ಲಿ ಇದೀವಿ, ಪ್ರಜಾಪ್ರಭುತ್ವದಲ್ಲಿ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಒಮ್ಮೆ ಏನ್ ಮಾಡಿದ್ರು, ನಕ್ಸಲ್ ಹೋರಾಟವನ್ನ ಬೆಂಬಲಿಸಬೇಕು ಅಂತ ಹೇಳಿ ಯಾವುದೋ ಒಂದು ಸ್ಥಳಕ್ಕೆ ಎಲ್ಲ ಸೇರಿದ್ರು. ಆ ನಕ್ಸಲ್ ಚಳವಳಿ ಬೆಂಬಲಿಸಬೇಕು ಅಂತ ಹೇಳಿ ನಮ್ಗೇನೋ ತುಂಬಾ ಸಂತೋಷ. ನಕ್ಸಲ್ ಚಳವಳಿ ನಡೆಯುವಂಥದ್ದು, ಆ ಕಮಿಟ್ಮೆಂಟು, ಅವ್ರ ಉದ್ದೇಶ,
ಆ ಕಷ್ಟ ಬೀಳ್ತಕ್ಕಂಥದ್ದು ಎಲ್ಲದೂ ಒಪ್ತಕ್ಕಂಥದ್ದೇ. ಆದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಾವು ಹೆಚ್ಚು ಜನರನ್ನ ಕನ್ವಿನ್ಸ್ ಮಾಡಿ, ಹೆಚ್ಚು ಜನರನ್ನ ನಾವು ವಿಚಾರ ಮುಟ್ಟಿಸಿ ಅದನ್ನ ಓಟಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಕಾನೂನು ಮಾಡುವ ಮತ್ತೆ ಏನು ಕಾಯ್ದೆ ತಿದ್ದಿ ಬರೆಯುವಂತ ಅಧಿಕಾರ ನಮ್ಗೆ ಬಂದ್ಬಿಡುತ್ತಲ್ಲ. ನಾವು ಅದನ್ನ ಬಿಟ್ಬಿಟ್ಟು ಏನು ಪಾರ್ಲಿಮೆಂಟರಿ ಸಿಸ್ಟಮ್ಸ್ ಏನಿದೆ, ಚುನಾವಣಾ ಪದ್ಧತಿಯಿಂದ ನಾವು ದೂರ ನಿಂತು ನಾನು ಬಂದೂಕದ ಗುಂಡಲ್ಲೇ ನಾನು ಬದಲಾವಣೆ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾರ ಪೊಲೀಸನ್ನು ಹೊಡೆದಾಕ್ಬೋದು, ಯಾವ್ದೋ ಫಾರೆಸ್ಟ್ ಗಾರ್ಡ್ ಅನ್ನ ಹೊಡೆದಾಕ್ಬೋದು, ಬಿಟ್ರೆ ಮತ್ತೇನು ಬದಲಾವಣೆ ಮಾಡಕ್ಕಾಗುತ್ತೆ? ಅದಕ್ಕೆ ಡೆಮಾಕ್ರಸಿಯಲ್ಲಿ ನಾವು ಹೆಚ್ಚು ಜನರನ್ನ ಪರಿವರ್ತನೆ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೆ ಡೆಮಾಕ್ರಸಿ ಬಹಳ ಒಳ್ಳೆ ಸಿಸ್ಟಮ್ಸ್ ಇದೆ. ಈಗ ನಮಗೆ ಬೇಡ ಅಂದವನ್ನ ನಾವು 5 ವರ್ಷಕ್ಕೆ ಕಿತ್ತು ಬಿಸಾಕ್ಬೋದು, ಅಥವಾ ಜನತಾಂತ್ರಿಕ ವ್ಯವಸ್ಥೆ ಒಳಗಡೆ ನಮಗೆ ಬೇಡ ಅಂದಿದ್ದನ್ನ ತಡೆಗಟ್ಟಲಿಕ್ಕೆ ಪ್ರತಿಭಟನೆಯ ಮೂಲಕ ಸರ್ಕಾರವನ್ನ ಹಿಡಿದು ನಿಲ್ಲಿಸಿ ಅದನ್ನ ತಡಿಬಹುದು. ಹಾಗಾಗಿ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು. ಮಾರಾಟ ಅಷ್ಟೇ ಅಲ್ಲ, ಖರೀದಿಸೋದನ್ನು ನಿಲ್ಲಿಸಬೇಕು. ಅದು ನೀರು ಬಳಕೆ ಸೇವೆ ಅಂತ ಆಗ್ಬೇಕು ಅನ್ನೋಂತ ಒಂದು ಭಾವನೆಯಿಂದ ಈಗ ಎಲ್ಲ ಕಡೆ ನೀವು ನೋಡಿದ್ರೆ ಒಂದು 10 ವರ್ಷದಿಂದ ಎಲ್ಲೂ ಬಾಟಲ್ ಸಿಗ್ತಿರ್ಲಿಲ್ಲ. ಈಗ ಎಲ್ಲಾ ಊರಲ್ಲಿ ಎಲ್ಲ ಸಭೆ ಸಮಾರಂಭದಲ್ಲಿ ಎಲ್ಲ ಖರೀದಿನೇ ಮಾರಾಟ, ತಗೊಳ್ಳೋರು ಇದ್ದೀವಿ, ಕೊಡೋರು ಇದ್ದೀವಿ. ಬಟ್ ಇದು ನಮ್ಮ ನೈಸರ್ಗಿಕವಾದಂತ ಸಂಪತ್ತಿಗೆ, ಭೂಮಿಯಲ್ಲಿ ಸಿಗುವಂತ ನೀರನ್ನು ನಾವು ಮಾರಾಟ ಹೊರ್ತೀವಿ ಅಂತ ಅನ್ನೋ ಒಂದು ಭಾವನೆಯಿಂದ ಸುಮಾರು 10-20 ವರ್ಷದಿಂದ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಅವರು ಹೋರಾಟದ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಎಲ್ಲ ಕಡೆ ಚುನಾವಣೆಗೂ ನಿಲ್ತಾರೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ತಮ್ಮ ಹೋರಾಟವನ್ನು ಜೀವಂತವಾಗಿಟ್ಟಿದ್ದಾರೆ. ಇವತ್ತಿನ ಒಂದು ಪ್ರಸಂಗದಲ್ಲಿ ಅಣ್ಣವರು ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ಅವ್ರದೊಂದು ಭಾವನೆ ಏನಿದೆ, ಒಂದು ವಚನ ಓದಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿ. ಮೂರ್ತಿಯವರು ಆರ್ಪಿಐ ನ್ಯಾಷನಲ್ ಅಧ್ಯಕ್ಷರಾದಂತಹ ಮೂರ್ತಿ ಅಣ್ಣವರು ಇದ್ದಾರೆ. ನಮ್ಮ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ. ನಾವೆಲ್ಲ ರೈತ ಸಂಘಟನೆಯವರು ಇದ್ದೀವಿ, ಬಸವರಾಜ್ ಅವರು ಇದ್ದಾರೆ. ಇವರೆಲ್ಲರೂ ಹೈದರಾಬಾದ್ ಇಂದ ಬಂದಿದ್ದಾರೆ. ಇವರೆಲ್ಲರೂ ಇವತ್ತ ನಾವು ಈ ಒಂದು ಚಿಕ್ಕದಾದಂತಹ ಕಾರ್ಯಕ್ರಮ, ಚೊಕ್ಕದಾದಂತಹ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರಕ್ ಕೊಡಕ್ಕೆ ನಾವು ನೀವು ಸೇರಿದ್ವಿ. ಬಟ್ ಅವರಿಗೆ ಅವರ ಹೋರಾಟದಲ್ಲಿ ನಾವು ಭಾಗಿಯಾಗೋಣ. ಪ್ರತಿಯೊಂದು ಹಂತದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಭಾಗದಲ್ಲಿ ಇವ್ರದೊಂದು ವಿಚಾರಗಳನ್ನು ನಾವು ಮುಂದೆ ಯಾವುದೇ ಸಭೆ ಸಮಾರಂಭದಲ್ಲಿ ಪ್ರಸ್ತುತ ಪಡ್ತಾ ಈ ತರ ಹೋರಾಟ ಇದೆ. ನಾವೆಲ್ಲರೂ ಇದಕ್ಕೆ ಜಾಗೃತ ಆಗಬೇಕು. ಇದು ಒಂದೇ ಅಲ್ಲ, ಉಸುಕು ಮಾರಿ ನಮ್ಮ ರೈತರದು ಮಣ್ಣನ್ನು ಹಾಳು ಮಾಡ್ತಾ ಇದ್ದಾರೆ. ಬೆಳೆ ಬೆಳೆದ ಕಷ್ಟ ಆಗಿದೆ. ಅದಕ್ಕೆ ಭೂಮಿ ಫಲವತ್ತತೆ ಹೊಂಟೋಗ್ತಾ ಇದೆ. ಗಿಡ ಮರಗಳನ್ನು ಕಳೆದು ಇವತ್ತು ನೈಸರ್ಗಿಕ ಸಂಪತ್ತು ಹಾಳಾಗ್ತಾ ಇದೆ. ಇವ್ರು ಒಂದಕ್ಕೊಂದು ಲಿಂಕ್ ಇದೆ ಅದು ನೀರಿಗೆ. ಅಂತ ಒಂದು ವಿಷಯಗಳನ್ನು ನಾವು ಗಮನಕ್ಕೆ ತರಬೇಕು. ಮತ್ತೆ ಅಮೃತ್ ಅಣ್ಣನವರಿಗೆ ನಾವು ಮೆಚ್ಚಬೇಕು. ಮತ್ತು ನಮ್ಮ ಕಡೆಯಿಂದ ರೈತರ ಪರವಾಗಿ ಅವರಿಗೆ ತುಂಬಾ ಹೃದಯದ ಒಂದು ಸ್ವಾಗತ ಮಾಡಿ ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತೇನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ವಾಯು ನಿಮ್ಮ ದಾನ. ನಿಮ್ಮ ದಾನವನ್ನೊಂದು ಅನ್ಯರ ಹೊಗಳುವ ಪುಣ್ಯಗಳನ್ನೆಂಬೆ ರಾಮನಾಥ. ಇದು ದೇವರ ದಾಸಿಮಯ್ಯನವರ ವಚನ. ದೇವರ ದಾಸಿಮಯ್ಯನವರು ಅಣ್ಣ ಬಸವಣ್ಣನವರ ಕಾಲಕ್ಕಿಂತ ಮೊದಲು 50 ವರ್ಷ ದೊಡ್ಡವರು. ಅವರು ವಚನಗಳನ್ನು ಸ್ಟಾರ್ಟ್ ಮಾಡಿದ್ರು. ಅವರು ಅನುಕರಣೆಯಿಂದ ಬಸವಾದಿ ಶರಣರು ಪ್ರಾರಂಭ ಮಾಡಿದ್ರು. ಬಸವಣ್ಣ ಅವ್ರಿಗೆ ಪ್ರೇರಕ ಶಕ್ತಿಯಾಗಿ ಅಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ 196 ಚರಜಂಗಮರಿಗೆ ದಾಸೋಹ ಕೊಟ್ಟು 777 ಅಮರಂಗಳಾಗಿ ಬರೆಯಲಿಕ್ಕೆ ವಚನ ಸಾಹಿತ್ಯ ರಚನೆಗೆ ತಮ್ಮ ಅನುಭವ ವಿಚಾರಗಳನ್ನು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಇವತ್ತಿನ ಪಾರ್ಲಿಮೆಂಟ್ ಏನಂತೀವಿ ಅಂದು ಪ್ರಾರಂಭ ಮಾಡಿದ್ದು ವಿಷಯ. ಇದು ಇಳೆ ನಿಮ್ಮ ದಾನ ಅಂದ್ರೆ ಬೆಳೆ ನಿಮ್ಮ ದಾನ. ಇವ್ರೇನ್ ಮಾಡೋಂತ ಸೇವೆ ಇದೆ, ಎಲ್ಲ ದಾನನೇ ಇದೆ, ದೇವ್ರದಿದೆ. ನಾವ್ಯಾಕೆ ಮಾರಾಟ ಹೊಂಟಿದೀವಿ ಅನ್ನೋಂಥ ಒಂದು ವಚನ ಇವತ್ತು ಸಿಕ್ಕಿದೆ. ಅದು ದೇವರ ದಾಸಿಮಯ್ಯಂದು. ಅದನ್ನು ನಾವು ಇವತ್ತು ನೆನಪಿಸ್ತಾ